ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಹಾಭಾರತದ ಅತ್ಯಂತ ಸಂಕೀರ್ಣ ಹಾಗೂ ವಿವಾದಾಸ್ಪದ ಪಾತ್ರಗಳಲ್ಲಿ ಒಬ್ಬನಾದ ಕರ್ಣನ ಬಗ್ಗೆ ತಿಳಿಯೋಣ. ಕರ್ಣನು ಕೆಟ್ಟವನ, ನಿಜಕ್ಕೂ ಅವನು ದುರ್ಯೋಧನನ ತಪ್ಪುಗಳನ್ನು ಬೆಂಬಲಿಸಿದ ಖಳನೋ ಅಥವಾ ಅವನೊಬ್ಬ ದೀನನೋ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಮಹಾಭಾರತದ ಕಥೆಗೆ ಆಳವಾಗಿ ನುಗ್ಗೋಣ. ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಮೊದಲಿಗೆ ಕರ್ಣನ ಜನ್ಮ ಮತ್ತು ಶಾಪಿತ ಭವಿಷ್ಯ. ಕರ್ಣನು ಸೂತಪುತ್ರನೆಂದು ತಿಳಿಯಲ್ಪಟ್ಟವನಾದರೂ ಅವನು ಕೌರವರ ತಾಯಿ ಕುಂತಿಯ ಮಗ. ಆದರೆ ಕುಂತಿ ಸಂಕಟದಲ್ಲಿ ಅವನನ್ನು ಗಂಗೆಯಲ್ಲಿ ಬಿಡುತ್ತಾಳೆ. ಅದರಿಂದಲೇ ಕರ್ಣನ ಬದುಕು ಸಂಕಟದ ಬೀಜವಾಯಿತು. ಆದರೆ ಈ ಜನ್ಮ ಅವನ ಭವಿಷ್ಯವನ್ನು ಹೇಗೆ ಬದಲಾಯಿಸಿತು ಎಂದು ತಿಳಿಯೋಣ. ಕರ್ಣನು ಬಾಲ್ಯದಿಂದಲೇ ತಿರಸ್ಕೃತನಾಗಿದ್ದನು. ಪರಶುರಾಮನ ಬಳಿ ಶಸ್ತ್ರವಿದ್ಯೆ ಕಲಿಯುವಾಗಲೂ ಆತನ ಶಾಪದಿಂದ ಸಂಕಟಕ್ಕೆ ಸಿಲುಕುತ್ತಾನೆ. ಅರ್ಥಾತ್ ಕರ್ಮವೇ ಅವನ ಎದುರಲ್ಲಿತ್ತು. ಕರ್ಣನು ರಾಜಶಕ್ತಿಯ ಆಶ್ರಯಕ್ಕಾಗಿ ದುರ್ಯೋಧನನ ಒಡನಾಟವನ್ನು ಸ್ವೀಕರಿಸಿದ. ಇದರಿಂದ ದುರ್ಯೋಧನನ ಸತ್ಯನಿಷ್ಠ ಸ್ನೇಹಿತನಾದನು. ಆದರೆ ಈ ಬಾಂಧವ್ಯ ಕರ್ಣನನ್ನು ಅನ್ಯಾಯದ ಬೆಂಬಲದತ್ತ ಕೊಂಡೊಯ್ಯಿತು. ಹೌದು, ಕರ್ಣನು ಅಹಂಕಾರದಿಂದ ದ್ರೌಪದಿಯನ್ನು ಅವಮಾನಿಸಿದನು. ಆದರೆ ಈ ದುಷ್ಟತನಕ್ಕೆ ಅವನಿಗಾದ ಸತತ ಅವಮಾನಗಳು ಕಾರಣವಾಗಿದ್ದವು. ಕರ್ಣನ ಮನಸ್ಸು ಸತತ ತಿರಸ್ಕಾರದಿಂದ ಕಡುಕರಗಿತ್ತು. ಈ ತಿರಸ್ಕಾರಗಳೇ ಕರ್ಣನನ್ನು ಅಹಂಕಾರದ ದಾರಿ ಹಿಡಿಯುವಂತೆ ಮಾಡಿತು. ದಾನಶೂರ ಕರ್ಣನು ಮಹಾನ್ ಪರೋಪಕಾರಿ. ಕರ್ಣನು ಧರ್ಮಯುದ್ಧದ ಸಮಯದಲ್ಲೂ ತನ್ನ ದಾನಶೀಲತೆಯನ್ನು ಬಿಡಲಿಲ್ಲ. ಕುಂತಿ ಅವನ ಬಳಿ ಬಂದು ಪಾಂಡವರನ್ನು ಕ್ಷಮಿಸು ಎಂದಾಗ ತಾನೇ ಪಾಂಡವರ ಸೋದರನಾದರೂ ತನ್ನ ಮಾತು ತಪ್ಪದಂತೆ ಆ ವ್ರತವನ್ನು ಹಿಡಿದನು. ಅಲ್ಲದೆ ತನ್ನ ಜೀವವನ್ನು ಪಣವಿಟ್ಟು ತನ್ನ ಕವಚ ಕುಂಡಲಗಳನ್ನು ದಾನ ಮಾಡಿದನು. ಇದು ಎಂತಹ ಮಾನವೀಯ ಮೌಲ್ಯ! ಹಾಗಾದರೆ ಕರ್ಣನು ಎಲ್ಲಿ ತಪ್ಪಿದನು? ಕರ್ಣನು ಎಷ್ಟೇ ಧರ್ಮ ಮಾಡಿದರೂ ಅವನು ತಪ್ಪು ಪಕ್ಷವನ್ನು ಬೆಂಬಲಿಸಿ ದುರ್ಯೋಧನನ ಅಹಂಕಾರಕ್ಕೆ ಸಹಾಯ ಮಾಡಿದ ಹಾಗೂ ದ್ರೌಪದಿಯ ಅವಮಾನದಲ್ಲಿ ಭಾಗಿಯಾಗಿ ಭೀಷ್ಮ ಮತ್ತು ಕೃಷ್ಣರ ಸಲಹೆಗಳನ್ನು ನಿರಾಕರಿಸಿದನು. ಈ ಎಲ್ಲಾ ತಪ್ಪು ನಿರ್ಧಾರಗಳೇ ಅವನು ಮಾಡಿದ ಕರ್ಮಗಳು. ಇಲ್ಲಿ ನಾವು ನೀತಿ ಮತ್ತು ನಂಬಿಕೆಯ ನಡುವಿನ ಗಡಿಯನ್ನೇ ಪ್ರಶ್ನಿಸಬೇಕಾಗಿದೆ. ಅಂತಿಮ ಕ್ಷಣದಲ್ಲಿ ಕರ್ಣನು ತನ್ನ ದೈವಿಕ ಶಕ್ತಿಯನ್ನು ಕಳೆದುಕೊಂಡಾಗ ಕೃಷ್ಣನು ಅವನ ಕರ್ಮವನ್ನು ವಿವರಿಸುತ್ತಾನೆ. ಅವನ ಬದುಕು ಅನ್ಯಾಯ ಮತ್ತು ನ್ಯಾಯದ ನಡುವಿನ ಘರ್ಷಣೆಯಲ್ಲೇ ಕಳೆಯಿತು. ಕೊನೆಗೆ ಅರ್ಜುನನ ತೀರ್ವ ಬಾಣದಿಂದ ಅವನು ಬೀಳುತ್ತಾನೆ. ಆದರೆ ಕೃಷ್ಣನು ಅವನ ಆತ್ಮವನ್ನು ಶಾಂತಿಪಡಿಸುತ್ತಾನೆ. ಇದು ಕರ್ಣನು ಕೆಟ್ಟವನಲ್ಲ, ಆದರೆ ತಪ್ಪು ಮಾರ್ಗವನ್ನು ಆಯ್ದವನಾಗಿದ್ದ ಎಂದು ತಿಳಿಯಬಹುದು. ಅಂತಿಮವಾಗಿ ಕರ್ಣನು ಸಂಪೂರ್ಣವಾಗಿ ಕೆಟ್ಟವನ? ಅವನು ಅನುಭವಿಸಿದ ತಿರಸ್ಕಾರಗಳ ಪ್ರಭಾವದಲ್ಲಿ ಅಪ್ರಜ್ಞೆಯಿಂದ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದನು. ಆದರೆ ಅವನ ದಾನಶೀಲತೆ, ನೀತಿ ಮತ್ತು ನಿರ್ಧಾರದ ನಡುವಿನ ಕಠಿಣ ಜೀವನ ನಮಗೆ ತೀವ್ರ ಕಲಿಕೆಯನ್ನು ನೀಡುತ್ತದೆ. ಕರ್ಣನ ಕಥೆಯ ನೈತಿಕ ಪಾಠವೇನು? ನಮ್ಮ ಬದುಕಿನಲ್ಲಿ ನಾವು ಯಾವಾಗಲೂ ನೀತಿಪರ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಪ್ರೀತಿ, ತ್ಯಾಗ ಮತ್ತು ಗೌರವ ಯಾವತ್ತೂ